ಯಾರ ಮೇಲೆಯೂ ಕೂಡ ಯಾವುದೇ ನಿರೀಕ್ಷೆಗಳು ಉಳಿಯುವುದಿಲ್ಲ. ಏಕೆಂದರೆ ಇತ್ತೀಚೆಗೆ ನನಗೆ ಒಂದು ಸತ್ಯ ಆಳವಾಗಿ ಅರ್ಥವಾಗಿದೆ. ಇಲ್ಲಿ ನಮ್ಮವರು ಅಂದುಕೊಂಡವರು ಕೂಡ ಕೇವಲ ಅವರ ಸಮಯ ಮತ್ತು ಅಗತ್ಯಕ್ಕೆ ತಕ್ಕಂತೆ ಬದಲಾಗುತ್ತಾರೆ. ಹಾಗಾಗಿ ಯಾರನ್ನೂ ಕೂಡ ದ್ವೇಷಿಸದೆ ಎಲ್ಲರಿಂದಲೂ ಕೂಡ ನಿಶ್ಶಬ್ದವಾಗಿ ದೂರ ಸರಿದು ನಮ್ಮ ನೆಮ್ಮದಿಗಾಗಿ ಬದುಕುವುದೇ ಶ್ರೇಷ್ಠ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ನನಗೆ ನಟಿಸಲು ಬರುವುದಿಲ್ಲ. ಕೋಪ ಬಂದರೆ ಕೋಪವನ್ನೇ ತೋರಿಸುತ್ತೇನೆ. ಇಷ್ಟವಾದರೆ ನಗುತ್ತಾ ಮಾತನಾಡುತ್ತೇನೆ. ಅಷ್ಟು ಹೊರತು ಗಂಟಲಲ್ಲಿ ವಿಷವನ್ನು ಇಟ್ಟುಕೊಂಡು ತುಟಿಗಳ ಮೇಲೆ ಸಿಹಿಯಾಗಿ ನಟಿಸುವುದಕ್ಕೆ ನನಗೆ ಬರುವುದೇ ಇಲ್ಲ. ಅಂತಹ ವ್ಯಕ್ತಿಗಳು ಎಂದಿಗೂ ಕೂಡ ಯಾರಿಗೂ ಇಷ್ಟ ಆಗುವುದೇ ಇಲ್ಲ. ಇವತ್ತಿನ ಜನರು ಎದುರಿನಲ್ಲಿ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ಚೂರಿಯನ್ನು ಹಾಕುವಂಥವರಿಗೆ ಮಾತ್ರ ಪ್ರೀತಿಯನ್ನು ಕೊಡುತ್ತಾರೆ, ಅಂಥವರನ್ನೇ ನಂಬುತ್ತಾರೆ. ನಿಯತ್ತಿನ ಜನರೊಂದಿಗೆ ಪ್ರಾಮಾಣಿಕವಾಗಿ ಇರು. ನಟಿಸುವ ಜನರೊಂದಿಗೆ ಅತ್ಯುತ್ತಮ ನಟನಾಗಿ ಇರು. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಭಾಷೆಯಲ್ಲಿಯೇ ಉತ್ತರವನ್ನು ನೀಡಬೇಕಾಗುತ್ತದೆ. ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ, ಆದರೆ ಇಟ್ಟಿಗೆ ಸುಟ್ಟಾಗ ಗಟ್ಟಿ ಆಗುತ್ತದೆ. ಅದೇ ರೀತಿ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿ ಮುಂದೆ ನುಗ್ಗಿದರೆ ಮಾತ್ರ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿ ಆಗುತ್ತೇವೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಒಬ್ಬರ ಬಾಳಿನಲ್ಲಿ ಹೂವಾಗಿ ಮುಳ್ಳಾಗಬೇಡಿ. ಹೂವು ಹಲವರಿಗೆ ಸುಂದರವಾಗಿ ಇರುವಂತಹ ಸುಗಂಧವನ್ನು ಕೊಡುತ್ತದೆ. ಮುಳ್ಳು ಕೆಲವರನ್ನು ಬೀದಿ ಪಾಲು ಮಾಡಿ ಬಿಡುತ್ತದೆ. ನೋವು ಅನುಭವಿಸುವವರಿಗೆ ಮಾತ್ರ ಗೊತ್ತಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಮಯ ಯಾವತ್ತೋ ಒಂದು ರೀತಿಯಾಗಿ ಇರುವುದಿಲ್ಲ. ಹಾಗಾಗಿ ಯಾರನ್ನೂ ಕೂಡ ಹೀಯಾಳಿಸಿ ಮಾತನಾಡಬಾರದು. ಸಮಯ ಕೆಟ್ಟರೆ ದೊಡ್ಡ ಬೆಟ್ಟಗಳು ಕೂಡ ಕುಸಿದು ಬೀಳುತ್ತದೆ ಎನ್ನುವುದನ್ನು ಮಾತ್ರ ಎಂದಿಗೂ ಕೂಡ ಜೀವನದಲ್ಲಿ ಮರೆಯಬೇಡಿ. ಬೆಂಕಿ, ಸಾಲ ಮತ್ತು ದ್ವೇಷ ಈ ಮೂರನ್ನು ಎಂದಿಗೂ ಕೂಡ ಬೆಳೆಯಲು ಬಿಡಬೇಡ. ಬೆಂಕಿಯನ್ನು ಆರಿಸು, ಸಾಲವನ್ನು ತೀರಿಸು, ದ್ವೇಷವನ್ನು ಅಳಿಸು. ಏಕೆಂದರೆ ಇವು ಸ್ವಲ್ಪ ಉಳಿದರೂ ಕೊನೆಗೆ ನಿನ್ನನ್ನೇ ಸುಟ್ಟು ಬೂದಿಯಾಗಿಸುತ್ತದೆ ಎನ್ನುವುದನ್ನು ಮಾತ್ರ ಬಿಡಬೇಡ. ಸಂಬಂಧಗಳು ಸಮಯದೊಂದಿಗೆ ಸಾಗುವುದಿಲ್ಲ, ಬದಲಾಗಿ ನಡವಳಿಕೆ ಮತ್ತು ನಂಬಿಕೆಯಿಂದ ಸಾಗುತ್ತದೆ. ಅವುಗಳನ್ನು ಪ್ರೀತಿಯಿಂದ ಪಾಲಿಸಿ ಕಾಪಾಡಿಕೊಳ್ಳಿ. ಏಕೆಂದರೆ ನಿಜವಾದ ಸಂಬಂಧಗಳೇ ಜೀವನದ ಅಮೂಲ್ಯವಾಗಿರುವಂತಹ ಬಂಡವಾಳ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಮೌನವಾಗಿ ಗೆಲ್ಲು. ಕುದುರೆ ಓಟವನ್ನು ನೋಡಿ ಕತೆ ಓದಿದರೆ ಅದು ರೇಸ್ನಲ್ಲಿ ಗೆಲ್ಲುವುದಕ್ಕೆ ಆಗುವುದಿಲ್ಲ. ಎಲ್ಲರೂ ಓಡುತ್ತಾರೆ ಅಂತ ಇನ್ನು ನೀನು ಕೂಡ ಓಡಬೇಡ. ನಿಲ್ಲುವ ಕಡೆಗೆ ಗತ್ತಿನಿಂದ ನಿಲ್ಲು. ಗೆಲ್ಲುವ ಕಡೆಗೆ ಮೌನವಾಗಿ ಗೆಲ್ಲುವುದನ್ನು ನೋಡು. ನನಗೆ ನೋವು ಕೊಟ್ಟವರೊಂದಿಗೆ ದ್ವೇಷವನ್ನು ಬಿಟ್ಟೆ, ಪ್ರತಿಕಾರದ ಸೇಡು ಬಿಟ್ಟೆ, ಮೌನಕ್ಕೆ ಶರಣಾಗಿ ಬಿಟ್ಟೆ. ಎಲ್ಲವನ್ನ ನನಗೆ ಒಪ್ಪಿಸಿ ಬಿಡುವೆ. ಮುಂದಿನ ಆಟ ನಿನ್ನದು. ಕಾಣದ ನೀ ಸೂತ್ರಧಾರಿ, ನಾ ಪಾತ್ರಧಾರಿ. ನಿನ್ನಾಟ ಶುರು ಆಗಲಿ. ದೇವರಿದ್ದಾನೆ, ಅವನು ಯಾರಿಗೆ ಏನನ್ನ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡುತ್ತಾನೆ. ಉಪಕಾರ ಮಾಡಿದವನೇ ತಪ್ಪುಗಾರ. ಸಿಂಹದ ಮರಿಗೆ ನೀನು ಹಾಲನ್ನು ಕುಡಿಸಿ ಸಾಕಿದರೂ ಕೂಡ ಹಸಿವಾದಾಗ ಅದು ಮೊದಲು ನಿನ್ನನ್ನೇ ಬೇಟೆ ಆಡುತ್ತದೆ. ಹಾಗೆಯೇ ಕುತಂತ್ರ ಮಾಡುವವರು ಮತ್ತು ಕೃತಜ್ಞತೆ ಇಲ್ಲದ ಜನರಿಗೆ ನೀನು ಎಷ್ಟೇ ಪ್ರೀತಿ, ಸಹಾಯ ಮತ್ತು ತ್ಯಾಗವನ್ನು ಮಾಡಿದರೂ ಕೂಡ ಕೊನೆಗೆ ನಿನ್ನನ್ನೇ ಕೆಟ್ಟವರನ್ನಾಗಿ ಮಾಡುತ್ತಾರೆ. ಏಕೆಂದರೆ ಅವರಿಗೆ ಉಪಕಾರದ ಬೆಲೆ ಎಂದಿಗೂ ಕೂಡ ಅರ್ಥ ಆಗುವುದೇ ಇಲ್ಲ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ನೊಂದ ವ್ಯಕ್ತಿಯೊಬ್ಬನು ಆ ಭಗವಂತನಲ್ಲಿ ಪ್ರಶ್ನೆ ಇಟ್ಟನಂತೆ, ಭಗವಂತ, ಬದುಕಿನಲ್ಲಿ ನೋವು ಅನ್ನುವುದು ಏಕೆ ಪ್ರತಿಯೊಬ್ಬರಿಗೂ ಕೂಡ ತಪ್ಪಿದ್ದಲ್ಲವೆಂದು. ಈ ಪ್ರಶ್ನೆ ಕೇಳಿ ಪುರೋಹಿತನ ರೂಪ ತೊಟ್ಟ ಭಗವಂತ ಹೇಳಿದನಂತೆ, ಏಕೆಂದರೆ ನೋವು ಇಲ್ಲದ ಮನುಷ್ಯ ಎಂದಿಗೂ ಕೂಡ ಪಕ್ವವಾಗಲು ಸಾಧ್ಯವಿಲ್ಲ. ನೋವು ಎನ್ನುವುದು ನಮಗೆ ಬದುಕಿನ ಸತ್ಯ ಮತ್ತು ನಕಲಿ ಮುಖಗಳನ್ನು ಪರಿಚಯ ಮಾಡಿ ಕೊಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ನೋವುಗಳು ಬರುವುದು ಸಹಜ ಎಂದು. ಜೀವನದಲ್ಲಿ ಅಂದು ಕೆಟ್ಟವರಾಗುವುದಕ್ಕಿಂತ ಮೌನವಾಗಿ ಇರುವುದೇ ಲೇಸು. ಏಕೆಂದರೆ ಅಂದವರೇ ದೊಡ್ಡವರಾಗಲಿ, ನಾವು ಚಿಕ್ಕವರಾಗಿಯೇ ಇರೋಣ. ಸಮಯ ಉತ್ತಮ ನಮಗಿಂತಲೂ ಕೂಡ ಅದ್ಭುತವಾಗಿ ಇರುತ್ತದೆ.
ಜೀವನವನ್ನು ನಡೆಸಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಇತರರ ಜೀವನವನ್ನು ನೋಡಿ ನಿನ್ನ ಪಯಣವನ್ನು ಅಳೆಯಬೇಡ. ಪ್ರತಿಯೊಬ್ಬ ಆತ್ಮಕ್ಕೂ ಕೂಡ ತನ್ನದೇ ಆಗಿರುವಂತಹ ಸಮಯವಿದೆ, ತನ್ನದೇ ಆಗಿರುವಂತಹ ದಾರಿ ಇದೆ. ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು. ಫಲ ನೀಡುವ ಸಮಯವನ್ನು ದೇವರಿಗೆ ಬಿಟ್ಟು ಬಿಡು ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಸೊಕ್ಕಿದವನು ಸೂರಲೇಬೇಕು, ಬಳಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಈ ನಿಯಮದಂತೆ ನಾವೆಲ್ಲರೂ ಕೂಡ ಜೀವನವನ್ನು ನಿರ್ವಹಿಸಲೇಬೇಕು. ಜೀವನದ ಕಹಿ ಸತ್ಯ ಕಾಲ ಎಲ್ಲವನ್ನ ಹಿಂದಿರುಗಿಸುತ್ತದೆ. ನೀನು ಕೊಟ್ಟಂತಹ ಗೌರವವೇ ಆಗಲಿ ನೋವೇ ಆಗಲಿ ಒಂದು ದಿನ ಅದೇ ನಿನ್ನ ಬಳಿಗೆ ಬಂದೇ ಬರುತ್ತದೆ. ಆದ್ದರಿಂದ ಯಾವಾಗಲೂ ಕೂಡ ಒಳ್ಳೆಯದನ್ನು ಮಾಡುವುದನ್ನು ಮನುಷ್ಯ ನೋಡಬೇಕು. ಸಮಯ ಕೈ ತಪ್ಪಿ ಹೋದ ಮೇಲೆ ಸಿಗುವ ಸುಖಕ್ಕೆ ಬೆಲೆಯಿಲ್ಲ. ಕಣ್ಣೀರು ಒಣಗಿದ ಮೇಲೆ ಸಿಗುವಂತಹ ಸಾಂತ್ವನಕ್ಕೆ ಅರ್ಥವಿಲ್ಲ. ಜೀವನ ಕನಸುಗಳಿಲ್ಲದ ಬದುಕಿಗೆ ಸ್ವರ್ಗವೂ ಕೂಡ ಶೂನ್ಯವೇ. ಸಮಯ ಮೀರಿದ ಸಂತೋಷ ಎಂದರೆ ಕಣ್ಣೀರಿನ ಮೇಲೆಯೇ ನಗುವಷ್ಟೇ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ತಲೆಬಾಗುವುದು ಸೋಲಿನ ಸಂಕೇತವಲ್ಲ, ಅದು ವ್ಯಕ್ತಿತ್ವದ ಶಕ್ತಿಯ ಸಂಕೇತ. ಗೌರವಕ್ಕೆ ತಲೆಬಾಗು, ಜ್ಞಾನಕ್ಕೆ ತಲೆಬಾಗು, ಸತ್ಯಕ್ಕೆ ತಲೆಬಾಗು. ಆದರೆ ಭಯಕ್ಕೆ, ಅನ್ಯಾಯಕ್ಕೆ ಅಥವಾ ಆತ್ಮಗೌರವವನ್ನು ಕಳೆದುಕೊಳ್ಳುವ ಯಾವುದೇ ವಿಷಯಕ್ಕೆ ಎಂದಿಗೂ ಕೂಡ ತಲೆಬಾಗುವುದಕ್ಕೆ ಹೋಗಲೇಬೇಡ. ನಮ್ಮ ಹಿಂದೆ ಮಾತನಾಡುತ್ತಾ ಇದ್ದಾರೆ ಅಂತ ಗೊತ್ತಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಕೇಳುವುದಕ್ಕೆ ಹೋಗಬೇಡಿ. ಮುಂದೆ ಬಂದು ಮಾತನಾಡುವ ಯೋಗ್ಯತೆ ಇಲ್ಲದವರು ಮಾತ್ರ ಹಿಂದೆ ಮಾತನಾಡುತ್ತಾರೆ. ಅಂಥವರಿಗೆಲ್ಲ ನಮ್ಮ ಗಮನ ಕೊಡುವುದಕ್ಕೆ ಹೋಗಲೇಬಾರದು. ಸವಾಲು ಎಂದರೆ ಸೋಲಿನ ಸೂಚನೆಯಲ್ಲ, ಬೆಳವಣಿಗೆಯ ಆಹ್ವಾನ. ಜೀವನದಲ್ಲಿ ಸವಾಲುಗಳು ಬಂದಾಗ ಹೆದರಬೇಡ. ಅವು ನಿನ್ನ ತಾಳ್ಮೆ, ಧೈರ್ಯ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸಲು ಬರುತ್ತವೆ. ಪ್ರತಿಯೊಂದು ಸವಾಲುಗಳನ್ನು ಒಂದು ಹೊಸ ಅವಕಾಶ ಎಂದು ಸ್ವೀಕರಿಸು. ಏಕೆಂದರೆ ಸವಾಲುಗಳು ಎದುರಿಸಿದವನ ಆತ್ಮವಿಶ್ವಾಸವೇ ಅವನನ್ನು ಅಸಾಧಾರಣ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಎಲ್ಲದಕ್ಕೂ ವಾದ ಮಾಡುವ ಅವಶ್ಯಕತೆ ಇಲ್ಲ. ಆ ಸಮಯಕ್ಕೆ ಸಂದರ್ಭ ಅರ್ಥ ಮಾಡಿಕೊಂಡು ಸುಮ್ಮನೆ ಇರುವುದೇ ನಿಜವಾದ ಬುದ್ಧಿವಂತಿಕೆ. ಖರ್ಚಿಗೂ ಹಣಕ್ಕೂ, ಮುಗಿದು ಹೋಗೋ ಆಸ್ತಿಗೆ, ಮಾಸಿ ಹೋಗುವ ಗೌರವಕ್ಕೆ, ಸೌಂದರ್ಯಕ್ಕೆ ಇರುವ ಬೆಲೆ ಮನುಷ್ಯನ ನಂಬಿಕೆಗೆ ಮತ್ತು ಅವನ ನಿಯತ್ತಿಗೆ ಇಲ್ಲದಂತೆ ಆಗಿದೆ. ಈಗಿನ ಕಾಲವೇ ಆ ರೀತಿಯಾಗಿ ಆಗಿ ಹೋಗಿದೆ. ಅಹಂಕಾರಗಳನ್ನು ಎಂದಿಗೂ ಮಾಡಬೇಡಿ. ಒಂದು ಚಿಕ್ಕ ಕಲ್ಲು ಬಾಯಿಗೆ ಹೋದ ತುತ್ತನ್ನು ಹೊರಗೆ ತಳ್ಳುವ ಶಕ್ತಿ ಹೊಂದಿದೆ. ಕರ್ಮದ ಬಳಿ ಕಾಗದವೂ ಕೂಡ ಇಲ್ಲ, ಪುಸ್ತಕವೂ ಕೂಡ ಇಲ್ಲ. ಆದರೂ ಈ ಜಗತ್ತಿನ ಪ್ರತಿಯೊಬ್ಬರ ಲೆಕ್ಕವೂ ಕೂಡ ಅದರಲ್ಲೇ ದಾಖಲಾಗಿ ಇರುತ್ತದೆ. ಲೋಕದಲ್ಲಿ ಎಂದಿಗೂ ಕೂಡ ತುಂಬದ 4 ಸ್ಥಳಗಳಿವೆ: ಸಮುದ್ರ, ಸನ್ಮಾನ, ತೃಪ್ತಿಯ ಗುಂಡಿ ಮತ್ತು ಮನುಷ್ಯನ ಮನಸ್ಸು. ನೆನಪಿರಲಿ, ನೀ ಎಷ್ಟೇ ಒಳ್ಳೆಯವನಾಗಿ ಇದ್ದರೂ ಕೂಡ ಜನರು ಅವರ ಅನುಕೂಲಕ್ಕೆ ತಕ್ಕಂತೆ ನಿನ್ನನ್ನು ನಡೆಸಿಕೊಳ್ಳುತ್ತಾರೆ ಹೊರತು ನೀನು ಬಯಸಿದ ಹಾಗೆ ಅಲ್ಲ. ಅದಕ್ಕೆ ಬೇರೆಯವರಿಗೆ ಒಳ್ಳೆಯವನಾಗುವುದಕ್ಕೆ, ನಿನ್ನ ತನವನ್ನು ಎಂದಿಗೂ ಕೂಡ ನೀನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಮನುಷ್ಯನಿಗೆ ಕಣ್ಣು ಕಿವಿ ಹುಟ್ಟಿನಿಂದಲೇ ಬರುತ್ತದೆ, ಆದರೆ ಬುದ್ಧಿ ಅನುಭವದಿಂದ ಬರುತ್ತದೆ. ಅದಕ್ಕೆ ನೋಡಿದ್ದು ಕೇಳಿದ್ದು ಎಲ್ಲ ಸತ್ಯವೆಂದು ನಂಬಬೇಡಿ. ನಿಮ್ಮ ಸ್ವಂತ ಬುದ್ಧಿಯಿಂದ ಯೋಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಯಾರನ್ನ ಹೆಚ್ಚು ದ್ವೇಷವನ್ನು ಮಾಡಬೇಡಿ, ಏಕೆಂದರೆ ಅವರ ಸ್ವಾರ್ಥಕ್ಕಾಗಿ ಮಾಡಿದ ಪಾಪ ನಿಮ್ಮನ್ನು ಎಷ್ಟು ನೋಯಿಸಿದರೂ ಕೂಡ ಅದಕ್ಕಿಂತ 4 ಪಟ್ಟು ಹೆಚ್ಚಾಗಿ ಕರ್ಮ ಅವರನ್ನು ನೋಯಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಅವರವರು ಮಾಡಿರುವಂತಹ ಕರ್ಮವನ್ನು ಅವರೇ ಅನುಭವಿಸುತ್ತಾರೆ. ಎಷ್ಟು ತಾಳ್ಮೆಯಿಂದ ಇರುತ್ತೇವೆಯೋ ಅಷ್ಟು ಅಗ್ರಗಣ್ಯವಾಗಿರುವಂತಹ ಸ್ಥಾನ, ಎಷ್ಟು ದೂರ ಇರುತ್ತೇವೆಯೋ ಅಷ್ಟು ಪ್ರೀತಿ ಮಮತೆ ಇರುತ್ತದೆ. ಎಷ್ಟು ಕಡಿಮೆ ಆಸೆಯನ್ನು ಪಡುತ್ತೇವೆಯೋ ಅಷ್ಟು ಪ್ರಶಾಂತತೆ, ಎಷ್ಟು ಕಡಿಮೆ ಮಾತನಾಡುತ್ತೇವೆಯೋ ಅಷ್ಟು ಬೆಲೆ.
ಇದುವೇ ಜೀವನದ ರಹಸ್ಯ. ಜೀವನದಲ್ಲಿ ದುಡ್ಡಿಗೆ ಆಸ್ತಿಗೆ ಇರುವ ಬೆಲೆ ಮನುಷ್ಯತ್ವಕ್ಕೆ, ಪ್ರೀತಿ ವಿಶ್ವಾಸಕ್ಕೆ, ಸ್ನೇಹ ಸಂಬಂಧಕ್ಕೆ ಖಂಡಿತ ಇಲ್ಲ. ಭ್ರಮೆಯಲ್ಲಿ ಬದುಕುವುದು ಬಿಟ್ಟು ವಾಸ್ತವದ ಬದುಕನ್ನು ಇಷ್ಟಪಡಬೇಕು. ಅಂದಾಗಲೇ ಬದುಕಿನಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಾದೀತು. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿಯೂ ಸರಿಯಲ್ಲ, ಅತಿ ಭರವಸೆಯಂತೂ ಬೇಡವೇ ಬೇಡ. ಏಕೆಂದರೆ ಅತಿ ಎನ್ನುವುದು ಅತಿಯಾದ ನೋವನ್ನು ನಮಗೆ ಕೊಡುತ್ತದೆ. ಖಾಲಿ ಕೈಯಲ್ಲಿ ಈ ಲೋಕಕ್ಕೆ ಬರುತ್ತೇವೆ, ಎಲ್ಲವನ್ನ ಪಡೆಯಲು ಜೀವನ ಪೂರ್ತಿ ಹೋರಾಟವನ್ನು ಮಾಡುತ್ತೇವೆ. ಕೊನೆಗೆ ಹೋಗುವಾಗ ಮತ್ತೆ ಖಾಲಿ ಕೈಯಲ್ಲಿಯೇ ಹೊರಟು ಹೋಗುತ್ತೇವೆ. ಉಳಿಯುವುದು ನಮ್ಮ ಸಂಪತ್ತಲ್ಲ, ನಾವು ಬಿಟ್ಟು ಹೋಗುವಂತಹ ನೆನಪು ಮತ್ತು ಒಳ್ಳೆಯತನಗಳು ಮಾತ್ರ ಎನ್ನುವುದನ್ನು ಮರೆಯಲೇಬೇಡಿ. ಬದುಕು ಅರ್ಥವಾಗುತ್ತಾ ಹೋದಂತೆ ಬದುಕೇ ಬೇಸರವಾಗುತ್ತದೆ. ನಮ್ಮವರೇ ಅಂದಿದ ಮಾತುಗಳನ್ನು ಕೇಳಿದರೆ ಮಾತಿಗಿಂತ ಮೌನವೇ ಸಾಕೆನಿಸುತ್ತದೆ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಕೂಡ ಇಲ್ಲ. ಆದರೆ ಅದರ ಒಂದು ರಭಸಕ್ಕೆ ಎಲ್ಲವನ್ನ ಗೆಲ್ಲುವಂತಹ ಸಾಮರ್ಥ್ಯ ಇದೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಎಲ್ಲರನ್ನ ಖುಷಿ ಪಡಿಸಲು ಹೋಗಬೇಡ. ಏಕೆಂದರೆ ನೀನು ಎಷ್ಟೇ ಒಳ್ಳೆಯವನಾಗಿ ಇದ್ದರೂ ಕೂಡ ಯಾರಿಗಾದರೂ ಇಷ್ಟ ಆಗಲ್ಲ. ಆದ್ದರಿಂದ ಜನರಿಗಾಗಿ ಬದುಕುವುದಕ್ಕಿಂತ ನಿನ್ನ ನೆಮ್ಮದಿಗಾಗಿ ಬದುಕುವುದು ಒಳ್ಳೆಯದು. ಯಾರಲ್ಲಿ ತಾಳ್ಮೆ ಹೆಚ್ಚು ಇರುತ್ತದೆಯೋ ಅವರಿಗೆ ಮನೆಯ ಜವಾಬ್ದಾರಿಗಳು ಅದಕ್ಕಿಂತ ಜಾಸ್ತಿ ಇರುತ್ತದೆ. ಅದಕ್ಕಾಗಿ ಅವರು ವಾದ ಜಗಳ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಅತಿ ನಂಬಿಕೆ ಇಟ್ಟು ನೋಡಿ, ಅದೇ ವ್ಯಕ್ತಿ ಯಾರನ್ನ ನಂಬಲಾರದ ಹಾಗೆ ಪಾಠವನ್ನು ಕಲಿಸಿಬಿಡುತ್ತಾನೆ. ಮುಳ್ಳುಗಳ ನಡುವೆಯೂ ಕೂಡ ಗುಲಾಬಿ ಹೂವು. ಯಾವತ್ತೂ ನನ್ನ ಮೈ ತುಂಬ ಮುಳ್ಳುಗಳೇ ಇವೆ ಅಂತ ಅಂದುಕೊಂಡಿದ್ದೇ ಇಲ್ಲ. ಹಾಗೆಯೇ ನಾವು ಕೂಡ ನಮ್ಮ ಸುತ್ತ ಕಷ್ಟಗಳೇ ಇವೆ ಅಂದುಕೊಳ್ಳದೆ ಕಷ್ಟಗಳನ್ನು ಹೂವಿನಂತೆ ಹಗುರವಾಗಿ ತೆಗೆದುಕೊಂಡು ಪರಿಹರಿಸಿಕೊಳ್ಳಬೇಕು ಅಷ್ಟೇ. ಜೀವನದಲ್ಲಿ ಒಳ್ಳೆಯ ಸಮಯಗಳು ಬಂದೇ ಬರುತ್ತದೆ. ಮಾತು ಗೆಲ್ಲುವಂತೆ ಇರಬೇಕು ಹೊರತು ಕೊಲ್ಲುವಂತೆ ಇರಬಾರದು. ಕತ್ತಿಗಿಂತ ಹರಿತವಾದದ್ದು ಮಾತು. ಅದನ್ನು ತುಂಬ ಜಾಗರೂಕತೆಯಿಂದ ಉಪಯೋಗಿಸುವುದನ್ನು ನೋಡಬೇಕು. ಒಬ್ಬ ವ್ಯಕ್ತಿ ಹೇಗೆ ಬೆಳೆಯುತ್ತಾನೆ ಎಂದು ನೋಡುವುದಕ್ಕೆ 4 ಜನರು ಇರುತ್ತಾರೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಒಬ್ಬ ವ್ಯಕ್ತಿ ಹೇಗೆ ಬೀಳುತ್ತಾನೆ ಎನ್ನುವುದನ್ನು ಮಾತ್ರ ನೋಡುವುದಕ್ಕೆ ನಮ್ಮವರೇ ಕಾದು ಕುಳಿತಿರುತ್ತಾರೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಜೀವನದಲ್ಲಿ ನೀವು ಎಷ್ಟು ಸಂತೋಷವಾಗಿ ಇದ್ದೀರಿ ಎನ್ನುವುದು ಮುಖ್ಯವಲ್ಲ, ನಿಮ್ಮಿಂದಾಗಿ ಎಷ್ಟು ಜನ ಸಂತೋಷವಾಗಿ ಇದ್ದಾರೆ ಎನ್ನುವುದು ತುಂಬಾ ಮುಖ್ಯ. ಯಶಸ್ಸು ಎನ್ನುವುದು ಆಕಸ್ಮಿಕವಲ್ಲ, ಅದು ಕಠಿಣ ಪರಿಶ್ರಮ, ಕಲಿಕೆ, ಶ್ರದ್ಧೆ, ಅಧ್ಯಯನ, ತ್ಯಾಗ ಇದೆಲ್ಲದಕ್ಕೂ ಕೂಡ ಮಿಗಿಲಾಗಿ ನಿಮ್ಮ ಕೆಲಸದ ಮೇಲಿನ ಪ್ರೀತಿಯ ಫಲ ಎನ್ನುವುದನ್ನು ಮಾತ್ರ ಮರೆಯಲೇಬೇಡಿ. ಮೂರ್ಖರ ಜೊತೆ ವಾದ ಮಾಡುವುದು ಮೂಗಿನ ಮೇಲೆ ಇರುವಂತಹ ಸೊಳ್ಳೆಯನ್ನು ಕೊಲ್ಲಲು ಯತ್ನಿಸಿದಂತೆ. ಸೊಳ್ಳೆಯಂತೂ ಸಾಯುವುದಿಲ್ಲ, ನಮ್ಮ ಮುಖಕ್ಕೆ ನಾವೇ ಹೊಡೆದುಕೊಂಡು ಇರುತ್ತೇವೆ ಅಷ್ಟೇ. ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಎಲ್ಲರ ಮುಂದೆ ಬಹಿರಂಗಪಡಿಸುವುದಿಲ್ಲ. ಅವನ ಮನಸ್ಸಿಗೆ ಹತ್ತಿರವಾದವರ ಬಳಿಯಲ್ಲಿ ಮಾತ್ರ ತನ್ನ ವ್ಯಕ್ತಿತ್ವವನ್ನು ಬಹಿರಂಗಪಡಿಸುತ್ತಾನೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಎಲ್ಲರಿಗೂ ಇಷ್ಟವಾಗಬೇಕು ಎಂದು ಪ್ರಯತ್ನಿಸುತ್ತಾ ಹೋದರೆ ಕೊನೆಗೆ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನೇ ಕಳೆದುಕೊಂಡು ಬಿಡುತ್ತೀರಾ. ನಿಮಗೆ ನೀವೇ ಇಷ್ಟವಾಗದ ದಿನ ಬರುತ್ತದೆ. ಆದ್ದರಿಂದ ಎಲ್ಲರ ಮೆಚ್ಚುಗೆಗಿಂತ ನಿಮ್ಮ ಆತ್ಮಗೌರವ ಮತ್ತು ನೆಮ್ಮದಿಗೆ ಬೆಲೆಯನ್ನು ಕೊಡಿ. ಬೆನ್ನು ತಟ್ಟಿ ಬೆಳೆಸಿದ ತಂದೆ ತಾಯಿ, ಸುರಿಸಿದ ಬೆವರಿನ ಹನಿ ಸದಾ ನಿಮ್ಮ ಜೊತೆಗೆ ನಡೆದ ನೆರಳು, ನಿಮಗಾಗಿ ಸವೆದಂತಹ ಕಷ್ಟದ ದಾರಿಗಳನ್ನು ಇವರಿಗೆ ಮಾತ್ರ ಗೊತ್ತು ನಿಮ್ಮ ಶ್ರಮ ಏನು ಎಂದು. ನಿಮ್ಮ ಬೆನ್ನ ಹಿಂದೆ ನಿಂತು ಮಾತನಾಡುವ ಜನರಿಗೆ ಏನು ತಾನೇ ಗೊತ್ತಿರುತ್ತದೆ. ನಾವು ಮಾಡಿದ ಕರ್ಮ ನಮ್ಮನ್ನು ಕಾಡುವುದು ಎಷ್ಟು ಸತ್ಯವೋ, ನಾವು ಮಾಡಿದ ಪುಣ್ಯ ನಮ್ಮನ್ನು ಕಾಪಾಡುವುದು ಕೂಡ ಅಷ್ಟೇ ಸತ್ಯ. ಹುಟ್ಟಿದಾಗ ಏನನ್ನ ತಂದಿಲ್ಲ, ಸಾಯುವಾಗ ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ. ಮಧ್ಯದಲ್ಲಿ ಇರುವಂತಹ ಈ ಚಿಕ್ಕ ಜೀವನದಲ್ಲಿ ಅಹಂಕಾರ ಏಕೆ?
ದ್ವೇಷ ಎನ್ನುವುದು ಏಕೆ? ಸಾಧ್ಯವಾದಷ್ಟು ಒಳ್ಳೆಯವನಾಗಿ ಬದುಕಿದರೆ ಸಾಕು ಅಲ್ಲವೇ? ಮಾಡಿದ ತಪ್ಪಿಗೆ ಕ್ಷಮೆ ಇರಲಿ. ಪ್ರತಿ ಬಾರಿಯೂ ಕೂಡ ತಪ್ಪು ತಪ್ಪಾಗಿ ಇರುವುದಿಲ್ಲ. ಮೋಸವೂ ಕೂಡ ಆಗಿರಬಹುದು. ಪ್ರತಿ ಬಾರಿಯೂ ಕೂಡ ಕ್ಷಮಿಸುವ ಬದಲು ಪದೇ ಪದೇ ಆಗುವ ತಪ್ಪುಗಳ ಬಗ್ಗೆ ಗಮನ ಎನ್ನುವುದು ಕೊಡಿ. ಆಕಸ್ಮಿಕವಾಗಿ ಆಗಿದ್ದಲ್ಲಿ ಕ್ಷಮಿಸಿ. ಪ್ರೇರೇಪಿತವಾಗಿ ಆಗಿದ್ದಲ್ಲಿ ಯೋಚನೆಯನ್ನು ಮಾಡಿ ತೀರ್ಮಾನವನ್ನು ಕೈಗೊಳ್ಳುವುದನ್ನು ನೋಡಿ. ಕರ್ಮದ ಸತ್ಯ ಮಾಡಿದ ಕೆಲಸ ತಪ್ಪು ಅಂತ ಗೊತ್ತಿದ್ದರೂ ಕೂಡ ಮಾಡಿದ್ದು ಯಾರೂ ನೋಡಿಲ್ಲ ಅಂತ ಅಂದುಕೊಂಡರೆ ಕರ್ಮ ನಗುತ್ತಾ ಹೇಳುತ್ತಂತೆ, ನೀನೆಲ್ಲೋ ನಾನು ಅಲ್ಲೇ ಎಂದು. ಹಾಗಾಗಿ ಮಾಡುವ ಕರ್ಮದ ಮೇಲೆ ಎಚ್ಚರಿಕೆ ಎನ್ನುವುದು ಇರಲಿ. ಯಾವಾಗಲೂ ಕೂಡ ಅನುಮಾನ ಮತ್ತು ಭಯದಲ್ಲಿ ಇರುವ ವ್ಯಕ್ತಿ ತನ್ನ ಗುರಿಯತ್ತ ದೃಢವಾಗಿ ಸಾಗಲು ಸಾಧ್ಯವಾಗುವುದೇ ಇಲ್ಲ. ಆತ್ಮವಿಶ್ವಾಸ ಮತ್ತು ನಂಬಿಕೆಯೇ ಯಶಸ್ಸಿನ ಮಾರ್ಗವನ್ನು ತೊರೆದು ಇಡುತ್ತದೆ ಎನ್ನುವುದನ್ನು ಮರೆಯಬೇಡಿ. ಅಹಂಕಾರ ಹೇಳುತ್ತದೆ ಯಾರ ಅವಶ್ಯಕತೆಯೂ ಕೂಡ ಇಲ್ಲ. ಅನುಭವ ಎನ್ನುವುದು ಹೇಳುತ್ತದೆ ಕಾಲ ಬಂದಾಗ ಧೂಳಿನ ಕಣವೂ ಕೂಡ ಅಮೂಲ್ಯವಾಗಿ ಇರುತ್ತದೆ ಎಂದು. ಜೀವನದಲ್ಲಿ ಸಮಯ ಎನ್ನುವುದು ಎಲ್ಲರಿಗೂ ಬಂದೇ ಬರುತ್ತದೆ. ಅಂದುಕೊಂಡಂತೆ ಎಲ್ಲವೂ ಕೂಡ ಆಗದೇ ಇದ್ದರೂ ಬಂದಿರುವುದನ್ನು ಒಪ್ಪಿಕೊಂಡು ಹೊಂದಿಕೊಳ್ಳುವುದನ್ನು ಕಲಿಯಬೇಕಿದೆ. ನೋವುಗಳ ನಡುವೆ ನಗುವುದನ್ನು, ಕಣ್ಣೀರಿನ ಹಿಂದೆ ಕನಸುಗಳನ್ನು ಉಳಿಸಿಕೊಳ್ಳುವುದನ್ನು ಜೀವನ ಕಲಿಸದೇ ಇದ್ದರೂ ಕೂಡ ಕಲಿಯಬೇಕಿದೆ ಎನ್ನುವುದನ್ನು ಮರೆಯಬೇಡಿ. ಬದುಕು ಬೇಡ ಎಂದರೂ ಕೂಡ ಬದುಕಬೇಕಿದೆ. ಮರೆಯಲಾಗದ ನೋವುಗಳನ್ನು ಮನದಾಳದಲ್ಲೇ ಹೊತ್ತು ಮೆರೆಯುವ ಪ್ರಯತ್ನ ಮಾಡಬೇಕಾಗಿದೆ. ಮಾತನಾಡಿ ಮೂರ್ಖನಾಗುವುದಕ್ಕಿಂತ ಮೌನವಾಗಿ ಎಲ್ಲವನ್ನ ಸಹಿಸಬೇಕಾಗಿರುವುದು ತುಂಬಾ ಅವಶ್ಯಕ. ಒಳ್ಳೆಯ ಗುಣವೇ ಒಬ್ಬ ಮನುಷ್ಯನ ನಿಜವಾದ ಆಸ್ತಿ. ಹಣ ಇದ್ದರೂ ಕೂಡ ಮತ್ತೆ ಗಳಿಸಬಹುದು, ಗುಣ ಕೆಟ್ಟರೆ ಮತ್ತೆ ಸಿಗುವುದಿಲ್ಲ. ಜೀವನದಲ್ಲಿ ದೊಡ್ಡ ಸತ್ಯ ಇದು. ಇದನ್ನು ಅರಿತು ಜೀವನವನ್ನು ಮಾಡಿ. ನೀವು ಸಮುದ್ರದಲ್ಲಿ ಎಷ್ಟೇ ಸಕ್ಕರೆ ಹಾಕಿದರೂ ಕೂಡ ಅದು ಸಿಹಿ ಆಗುವುದಿಲ್ಲ. ಅದೇ ರೀತಿ ನೀವು ಸ್ವಾರ್ಥ ಜನರನ್ನು ಎಷ್ಟೇ ನಿಮ್ಮ ವರವನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಕೂಡ ಅವರು ಎಂದೆಂದಿಗೂ ಕೂಡ ನಿಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ವಾಸ್ತವವನ್ನು ಬದಲಿಸಲು ಸಾಧ್ಯವಿಲ್ಲ, ಆದರೆ ಅದನ್ನು ಎದುರಿಸುವಂತಹ ಮನಸ್ಥಿತಿಯನ್ನು ಬದಲಿಸಬಹುದು. ಜೀವನ ನೀಡಿದ ಪರಿಸ್ಥಿತಿ ಎಷ್ಟೇ ಕಠಿಣವಾಗಿ ಇದ್ದರೂ ಕೂಡ ಅದನ್ನು ಸಹನೆಯಿಂದ ಎದುರಿಸಿ ಸುಂದರವಾಗಿಸುವುದೇ ಜೀವನದ ನಿಜವಾದ ಕಲೆ ಎನ್ನುವುದನ್ನು ಮಾತ್ರ ಮರೆಯಬೇಡಿ. ಪ್ರೀತಿ ಇಲ್ಲದ ಮನೆ, ಮಮಕಾರ ಇಲ್ಲದ ಜನ, ಸತ್ಯವಂತರಿಗೆ ಇಲ್ಲದ ಮರ್ಯಾದೆ, ಮಳೆ ಇಲ್ಲದ ಬರುಡೆ, ಭೂಮಿ ಈ ಕರ್ಮ ಕಂಡು ಕಾಣದ ಹಾಗೆ ಇರುವ ಜಗತ್ತು. ಇದನ್ನು ಕಂಡು ಸುಮ್ಮನೆ ಆಟ ನೋಡುತ್ತಿರುವಂತಹ ಭಗವಂತ, ಇದು ಜೀವನ ಅಲ್ಲ, ಕರ್ಮದ ಪ್ರಬಲವೇ ಅಲ್ಲ. ಜೀವನ ಎನ್ನುವುದು ಬಂದಿದ್ದೆಲ್ಲವನ್ನ ನಾವು ಒಪ್ಪಿಕೊಂಡು ಮುಂದುವರಿಸಿಕೊಂಡು ಹೋಗುವುದೇ ನಿಜವಾದ ಜೀವನ. ಬೇರೆಯವರ ಸಾಮ್ರಾಜ್ಯದಲ್ಲಿ ಮಂತ್ರಿ ಆಗುವುದಕ್ಕಿಂತ ನಿನ್ನದೇ ಸಣ್ಣ ಗುಡಿಸಿಲಿನಲ್ಲಿ ರಾಜನಾಗಿ ಬದುಕು. ಸ್ವಾಭಿಮಾನವೇ ನಮ್ಮ ಆಸ್ತಿ ಎನ್ನುವುದನ್ನು ಮರೆಯಬೇಡ. ಎಷ್ಟೇ ಕಷ್ಟ, ಎಷ್ಟೇ ನೋವು ಬಂದರೂ ನಿನ್ನನ್ನು ನೀನೇ ಸಮಾಧಾನ ಮಾಡಿಕೊಳ್ಳುವುದನ್ನು ಕಲಿತುಕೋ. ನಿನ್ನ ಕಷ್ಟಗಳನ್ನು ನೋಡಿ ನಗುತ್ತಾರೆ ಹೊರತು ನಮ್ಮವರು ಎಂದು ಯಾರೂ ಕೂಡ ಹತ್ತಿರ ಬರುವುದೇ ಇಲ್ಲ. ಶಾಂತಿಯ ಶಕ್ತಿ ಗದ್ದಲದಲ್ಲಿ ಎಲ್ಲರೂ ಕೂಡ ಮಾತನಾಡುತ್ತಾರೆ. ಶಾಂತವಾಗಿ ಇರುವ ಮನಸ್ಸೇ ಯಾವಾಗ ಮಾತನಾಡಬೇಕು ಎನ್ನುವುದನ್ನು ತಿಳಿದಿರುತ್ತದೆ. ಶಾಂತ ನಿರ್ಧಾರ ಪ್ರತಿಕ್ರಿಯೆ ಕೊಡುವುದಕ್ಕಿಂತ ಮೊದಲು ಯೋಚಿಸುವ ಅಭ್ಯಾಸ ಜೀವನವನ್ನು ಬದಲಿಸುತ್ತದೆ ಎನ್ನುವುದನ್ನು ಮರೆಯಬೇಡಿ. ಒಂದೊಂದು ಸಾರಿ ಒಂಟಿಯಾಗಿ ದೂರ ಇರುವುದೇ ಒಳ್ಳೆಯದು ಅನಿಸುತ್ತದೆ. ಏಕೆಂದರೆ ಯಾರ ಮಾತಿಗೂ ಕೂಡ ಬೇಜಾರು ನೋವು ಪಡುವ ಅವಶ್ಯಕತೆಯೇ ಇರುವುದಿಲ್ಲ ಮತ್ತು ನಮ್ಮಿಂದ ಯಾರೂ ಬೇಜಾರು ಆಗುವಂತಹ ಸ್ಥಿತಿಯೂ ಕೂಡ ಬರುವುದೂ ಕೂಡ ಇಲ್ಲ. ನೀನು ಎಷ್ಟೇ ಓದಿ, ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಇರು, ದೇಶ ಹೊಗಳುವ ವ್ಯಕ್ತಿಯು ಎಷ್ಟೇ ಸಂಪಾದನೆ ಮಾಡು, ಏನೇ ಮಾಡು, ನಿನ್ನ ಶ್ರಮಕ್ಕೆ ನಿಮ್ಮ ತಂದೆ ತಾಯಿಯ ಋಣ, ಹಣ, ಶ್ರಮ ಮತ್ತು ಅವರ ಆಶೀರ್ವಾದ ಇದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡ. ಜೀವನದಲ್ಲಿ 2ಕ್ಕಿಂತ ಹೆಚ್ಚು ಬಾರಿ ನಿಮ್ಮನ್ನು ನಿರಾಶೆಗೊಳಿಸಿದ ವ್ಯಕ್ತಿಯನ್ನು ಎಂದಿಗೂ ಕೂಡ ನಂಬಬೇಡಿ. ಒಮ್ಮೆ ಎಚ್ಚರಿಕೆಯಿಂದ 2 ಬಾರಿ ಪಾಠವಾಗಿರುತ್ತದೆ ಮತ್ತು ಅದಕ್ಕಿಂತ ಹೆಚ್ಚಿನದ್ದು ಕೇವಲ ಲಾಭ ಪಡೆಯುವುದು. ಹಣ, ಸಮಯ, ಆಯಸ್ಸು ಈ ಮೂವರು ಸಹೋದರರಂತೆ ಒಂದೇ ಮನೆಯಲ್ಲಿ ವಾಸವಾಗಿರುವುದಿಲ್ಲ. ಹಣ ಇರುವಾಗ ಸಮಯ ಕಮ್ಮಿ, ಸಮಯ ಕಮ್ಮಿ ಇರುವಾಗ ಹಣ ಕಮ್ಮಿ.
ಇವೆರಡೂ ಸಿಗುವಷ್ಟು ನಮ್ಮ ಆಯುಷ್ಯ ಎನ್ನುವುದು ಕಮ್ಮಿ ಹಾಗೆಯೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಮ್ಮ ಪರಿಸ್ಥಿತಿಯನ್ನು ನೋಡಿ ನಗುವವರಿಗೆ, ಅಪಹಾಸ್ಯ ಮಾಡುವವರಿಗೆ ನಾಳೆ ನಿನಗೂ ಇದೆ ಜೀವನ, ಬಂದರೂ ಕೂಡ ಬರಬಹುದು ಕಾಲ, ಸಮಯ, ಕರ್ಮ, ಧರ್ಮ, ಯಾರಪ್ಪನ ಸ್ವತ್ತು ಕೂಡ ಅಲ್ಲ. ಇವತ್ತು ನಮಗೆ ಕೆಟ್ಟ ಕಾಲ, ನಾಳೆ ಅಪಹಾಸ್ಯ ಮಾಡಿದ ನಿನಗೂ ಕೂಡ ಇದಕ್ಕಿಂತಲೂ ಕೂಡ ಕೆಟ್ಟ ಕಾಲ ಬಂದೇ ಬರುತ್ತದೆ. ಇದ್ದು ಸತ್ತಂತೆ ಕೆಲವರ ಜೀವನ, ಸತ್ತ ಮೇಲೆಯೂ ಕೂಡ ಜೀವಂತ ಅವರವರ ಜೀವನ. ಇಲ್ಲಿ ಬದುಕಿದ್ದಾಗ ಮಾತ್ರ ಜೀವಿಸುವುದು ಜೀವನವಲ್ಲ, ಸತ್ತ ಮೇಲೆಯೂ ಕೂಡ ಎಲ್ಲರ ಮನದಲ್ಲಿ ಜೀವಿಸುವುದೇ ನಿಜವಾದ ಜೀವನ. ಸಮಯ ಬರಲಿ ಎಂದು ಕಾಯಬೇಡ, ಮೊದಲು ನೀನು ಬದಲಾಗು. ಏಕೆಂದರೆ ನೀನು ನಂಬಿದವರೇ ಬದಲಾಗಿ ಪಾಠವನ್ನು ಕಲಿಸಿದ್ದಾರೆ ಅನ್ನುವುದು ಎಂದಿಗೂ ಕೂಡ ಮರೆಯಬೇಡ. ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು, ಸಿಗದೇ ಇದ್ದಿದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು. ಇಂದು ಸಿಕ್ಕಿದ್ದು ನಾಳೆ ಕೈ ಜಾರಿ ಹೋಗಬಿಡಬಹುದು, ಇಂದು ಸಿಗದೇ ಇದ್ದಿದ್ದು ನಾಳೆ ಒಲಿಯಬಹುದು. ಯೋಗವಿದ್ದರೆ ಭೋಗ ಎನ್ನುವುದು ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.